ಫುಲ್ಲು ಬಿಸಿಲು ನೆತ್ತಿಗೆ ಇರ್ತಿದೆ, ಫುಲ್ಲು ತಲೆ ಹೀಟ್ ಆಗ್ತಿದೆ, ತಲೆ ನೋತಿದೆ. ಅದರಲ್ಲಿ ಒಬ್ಬ ಯಜಮಾನರು ಫುಲ್ಲು ಆಲ್ರೆಡಿ ಬಿಸಿಯಾಗಿದ್ದಾರೆ. ಅವ್ರ ಮಾತುಗಳು ಕೇಳಿಸ್ಕೊಳ್ಳೋಣ ಬನ್ನಿ. ಯಾರು ಗೆಲ್ಬೋದು ಅಂದರೆ ಸರ್, ಇವರು ಓಟ್ಗೋಸ್ಕರ ಇವಾಗ ಗೆಲ್ಲಬೇಕು ಅಂತ ಬರ್ತಾರೆ. ಜನಕ್ಕೆ ಏನು ಮಾಡವ್ರೆ? ಏನು ಮಾಡಿದ್ದಾರೆ? ಬೆಲೆಗಳೆಲ್ಲ ಜಾಸ್ತಿ ಮಾಡಿಕೊಂಡು ಇವರು ಆ ಜಾತಿ ಈ ಜಾತಿ ಎಲ್ಲ ವಿಸುದ ಬೀಜ ಬಿತ್ತಿ ಇವರು ಹಾಳು ಮಾಡ್ತಾ ಇರೋದು. ಇಡೀ ರಾಜ್ಯದಲ್ಲಿ ಎಲ್ಲ ಒಂದೇ ಜಾತಿ ತಾನೆ. ಅವ್ರ ಮೈಯಲ್ಲಿ ರಕ್ತ ತಾನೆ, ಇವ್ರ ಮೈಯಲ್ಲಿ ರಕ್ತ ತಾನೆ. ಇವರು ದೇಶಕ್ಕೋಸ್ಕರ, ಇವರು ರಾಜ್ಯಕ್ಕೋಸ್ಕರ ಒಳ್ಳೇದು ಮಾಡ್ತಾರ. ಅವ್ರವ್ರ ದುಡ್ಡು ಅವ್ರವ್ರ ಸೇಫ್ಟಿಗೆ ಎಷ್ಟೆಷ್ಟು ದುಡ್ಡು ಮಾಡ್ಕೊಂಡಾರ, ದುಡ್ಡ ಉಳಿಸ್ಕೊಳ್ಳೋಕ್ಕೋಸ್ಕರ ಇವರು ರಾಜಕೀಯ ಮಾಡ್ತಾ ಇರೋದು. ಜನಕ್ಕೆ ಸಾಯಿಸ್ತಾವ್ರೆ. ರೈತರಿಗೆ ಏನಂತ ಕೇಳ್ತಾರೆ ಬಗ್ಗೆ? ನೀವೇ ನಮ್ಮ ಬೆನ್ನಾಗಲು, ನಾವು ನಿಮಗೆ ಒಳ್ಳೇದು ಮಾಡ್ತೀವಿ ಅಂತ ಪ್ರಮಾಣ ಸ್ವೀಕರಿಸ್ಬೇಕಾದ್ರೆ ಏನು ಹೇಳ್ತಾರೆ? ರೈತರಿಗೆ ಒಳ್ಳೇದು ಮಾಡ್ತೀವಿ, ಯಾರು ಸಾಯಬೇಡಿ ಅಂತಾರೆ. ಬೆಳೆಗೆ ಸಾಲ ತಗೊಂಡ್ರೆ ನಷ್ಟ ಅನುಭವಿಸ್ಬಿಟ್ಟು ಅವನು ಸತ್ತೋಯ್ತವನೆ. ಅವನಿಗೆ ಮಾತ್ರ ಪರಿಹಾರ ಕೊಡೋಕ್ಕೆ ಯೋಗ್ಯತೆ ಇಲ್ಲ, ಬೇರೆಯವ್ರಿಗೆ ಮಾತ್ರ ಪರಿಹಾರ ಕೊಡ್ತಾರೆ. ಕೋಟ್ಯಾಧಿಪತಿಗಳಿಗೆ ಒಂದು ಬಿಲ್ಡಿಂಗ್ ಏನಾರ ಹೆಚ್ಚು ಕಡಿಮೆ ಆಯಿತು, ಅದಾಯಿತು ಇದಾಯಿತು ಅಂದರೆ ಅವ್ರಿಗೆಲ್ಲ ಪರಿಹಾರ ನೀಡ್ತಾರೆ. ರೈತರಿಗೆ ಯಾಕೆ ನೀಡಲ್ಲ? ಓಟ್ ಹಾಕ್ಸ್ಕೊಳ್ಳುವಾಗ ರೈತರು ನೀವೇಕಂದ್ರಿ ಅಂತ ಕಾಲು ಕೈಯೆಲ್ಲ ಹಿಡಿತಾರೆ. ಗೆದ್ದ ಮೇಲೆ ನಮ್ಮ ಕಾಲು ನೀವು ಕೂತ್ಕೊಳ್ಳಿ ಅಂತಾರೆ. ಇಂಥ ರಾಜಕೀಯ ಬೇಕಾ ಇವ್ರಿಗೆ? ಫ್ರೆಂಡ್ಸ್, ಚಿಕ್ಕಪೇಟೆಯಲ್ಲಿ ಇರುವಂಥ ಜನಗಳು ಅವ್ರ ಅಭಿಪ್ರಾಯಗಳನ್ನ ಎಲ್ಲ ಹಂಚ್ಕೊಂಡಾಯ್ತು. ಇವಾಗ ಬೇರೆ ಏರಿಯಾಗೆ ಹೋಗೋಣ. ಹಾಯ್ ಫ್ರೆಂಡ್ಸ್, ಇವಾಗ ನಾವು ಚಾಮರಾಜಪೇಟೆಯಲ್ಲಿ ಇದ್ದೀವಿ. ಸೊ ಇಲ್ಲಿನ ಜನಗಳು ಮತ್ತು ಇಲ್ಲಿನ ಜನರ ಅಭಿಪ್ರಾಯ ಏನೇನಿದೆ ಅನ್ನೋದು ಕೇಳಿಸ್ಕೊಳ್ಳೋಣ, ನೋಡೋಣ ಬನ್ನಿ. ಅಕ್ಕ ಇಬ್ರು ಬನ್ನಿ, ಅಕ್ಕ ಇಬ್ರು ಬನ್ನಿ ಬನ್ನಿ. 2 ನಿಮಿಷ ಏನಾಗಲ್ಲ ಅಣ್ಣ, 2 ನಿಮಿಷ ನಿಲ್ಸ, ಆಫ್ ಮಾಡಿ ಅಣ್ಣ ಗಾಡಿ, ಬನ್ನಿ ಅಕ್ಕ. ನೋಡಿ, ಕೇಳಿದ್ರು ಮತ್ತೆ ಕೇಳ್ತಾ ಇದ್ದೀನಿ. ಯಾಕಂದರೆ MP ಎಲೆಕ್ಷನ್ ಅಷ್ಟು ಕನ್ಫ್ಯೂಸಿಂಗ್ ಆಗಿದೆ, ಕೇಳಿರೋದೇ ಮರ್ತೋಗ್ತಿದ್ದೀವಿ ನಾವು. ಅಂಥದ್ರಲ್ಲಿ ಇಂಥ MP ಎಲೆಕ್ಷನಲ್ಲಿ ಯಾರು ಗೆಲ್ತಾರೆ ನಿಮ್ಮ ಪ್ರಕಾರ? ನಮ್ಗೆ ಯಾರಾದರೂ ಗೆಲ್ಲಿ ಒಳ್ಳೇದು ಮಾಡಲಿ. ಇವಾಗ ಈ ಕಡೆ ಸಿದ್ದರಾಮಯ್ಯ, ಈ ಕಡೆ ಮೋದಿ. ಇವಾಗ ಬಡವ್ರಿಗೂ ಹೆಲ್ಪ್ ಆಗಬೇಕು, ಇರೋರಿಗೆಲ್ಲ ಆಗ್ತಾ ಇದೆ. ಇಲ್ಲಿ ನಾವು ವ್ಯಾಪಾರ ಮಾಡೋರು, ನಮ್ಗೆ ಅಂಥದ್ದೇನು ಹೆಲ್ಪ್ ಆಗಿಲ್ಲ. ಇಲ್ಲಿ ಯಾರು ಗೆಲ್ಬೇಕು? ಇಲ್ಲಿ ನಾವು ನೋಡೇ ಇಲ್ವಲ್ಲ. 4 ಸತಿ ಗೆದ್ರು ಅವ್ರು ನೋಡೇ ಇಲ್ವಲ್ಲ. ಅವ್ರು ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ವಲ್ಲ. ಅಲ್ಲ, ನಿಮಗೇನಾದ್ರು ಬಂದು ಸಹಾಯ ಮಾಡೋದು? ಅವ್ರು ನೋಡೇ ಇಲ್ಲ ಅಂದ್ರೆ ಎಲ್ಲಿ ಸಹಾಯ ಮಾಡ್ತಾರೆ? PC ಮೋಹನ್ ಅವರು ಯಾವಾಗ ಬಂದಿದ್ದಾರೆ ಈ ಚಾಮರಾಜಪೇಟೆದಲ್ಲಿ? ಈ ಕ್ಷೇತ್ರದಲ್ಲಿ ಯಾರಂತನೂ ಗೊತ್ತಿಲ್ಲ ಅವ್ರಿಗೆ, ಆದರೆ MP ನೇ ಅವರು. ಯಾರಿಗೆ ಗೊತ್ತಿಲ್ವಲ್ಲ PC ಮೋಹನ್ ಅಂದರೆ? ಮತ್ತೆ ಈ ಸಲ ನೀವು ಯಾರಿಗೆ ಓಟ್ ಹಾಕ್ತೀರಾ? ಈ ಸತಿ ಕಾಂಗ್ರೆಸ್ಗೆ ಓಟ್ ಹಾಕೋದು. ಕಾಂಗ್ರೆಸ್ಸಲ್ಲಿ ಮನ್ಸೂರ್ ಅಲಿ ಖಾನ್ ಅಂತ ನಿಂತಿದ್ದಾರೆ. ಯಾರು ನಿಂತರೂ ಸರಿ, ಕಾಂಗ್ರೆಸ್ಗೆ ಓಟ್ ಹಾಕೋದು ಈ ಸತಿ. ನಮ್ಗೆ ಅವೆಲ್ಲ ಗೊತ್ತಿಲ್ಲ. ನಮ್ಮ ಚಾಮರಾಜಪೇಟೆಯಲ್ಲಿ ಅನುಕೂಲ ಮಾಡಿಕೊಡ್ತಾ ಇರೋದು ಜಮೀರ್ ಬಿಟ್ಟರೆ ಇನ್ನು ಯಾರು ಮಾಡ್ತಾ ಇಲ್ಲ. ಸರಿ, ಇದ್ಯಾರ PM ಯಾರಾಗಬೇಕು? ಪ್ರಧಾನಮಂತ್ರಿ ಯಾರಾಗಬೇಕು? ಮೋದಿ ಆಗ್ಬೇಕಾ, ರಾಹುಲ್ ಗಾಂಧಿ ಆಗ್ಬೇಕಾ? ರಾಹುಲ್ ಗಾಂಧಿ ಆಗಲಿ ಬಿಡಿ. ರಾಹುಲ್ ಗಾಂಧಿ ಯಾವ ಪಾರ್ಟಿ ಹೇಳಿ? ಅವ್ನು ಕಾಂಗ್ರೆಸ್. ಯಾಕೆ ಆಗ್ಬೇಕು? ಯಾಕೆ ಇರ್ಲಿ ಬಿಡಿ, ಅವನು ಯಾಕೆ ಇರ್ಲಿ. ಯಾಕಂದ್ರೆ ನಮಗೆ ಚಾಮರಾಜಪೇಟೆಯಲ್ಲೆಲ್ಲ ಈಗ ಕಾಂಗ್ರೆಸ್ ತಾನೇ ಮೇನ್ ಇರೋದಲ್ಲ. ಹೌದಾ? ಕಾಂಗ್ರೆಸ್ ಅವರು ಮತ್ತೆ ಬಸ್ ಫ್ರೀ ಮಾಡ್ಕೊಟ್ಟಿದ್ದಾರೆ, ನಿಮ್ಗೆ 2,000 ರೂಪಾಯಿ ಮನೆ ಕೊಡ್ತಿದ್ದಾರೆ, ಕರೆಂಟ್ ಬಿಲ್ ಫ್ರೀ ಮಾಡ್ಕೊಟ್ಟಿದ್ದಾರೆ. ಅವ್ರಿಗೆ ಹಾಕ್ಬೋದಲ್ವಾ? ಅಂದರೆ ಪರ್ಸ್ನಲಿ ಹೇಳಬೇಕಂದ್ರೆ ನನಗೇನು ಅದರಿಂದ ಅನುಕೂಲ ಆಗಿಲ್ಲ. ಯಾರಿಗಿಂತ? ಅಂದರೆ 2,000 ಕೊಡೋದಾಗಲಿ, ಅದು ನಾವು ಅದಕ್ಕೆ ಎಲಿಜಿಬಲ್ ಆಗಿಲ್ಲ. ಸೊ ಜನರಲ್ ಒಪಿನಿಯನ್ ತೊಗೊಳೋದಾದರೆ 2,000 ಕೊಡೋದ್ರಿಂದ ಅದೇನು ಅಷ್ಟೊಂದು ಉಪಯೋಗ ಇಲ್ಲ. ಎಲ್ಲೋ ತುಂಬ ಬಡವರಿಗೆ ಆಗಿರುತ್ತೆ ನಿಜ, ಬಟ್ ಎಲ್ಲರಿಗೂ ಏನು ಅನುಕೂಲ ಆಗಿಲ್ಲ. ರಾಹುಲ್ ಗಾಂಧಿ ಗೆದ್ರೆ? ರಾಹುಲ್ ಗಾಂಧಿ ಡೌಟೇನೆ. ಗೆದ್ರು ಏನು ಮಾಡಕ್ ಚಾನ್ಸ್ ಇಲ್ಲ. ನೀವು ಯಾರಿಗೆ ಓಟ್ ಹಾಕ್ತೀರಾ? ಮೋದಿಗೇನೆ ಇವರು PC ಮೋಹನ್ ಅವರು ಏನಾದ್ರು ಒಳ್ಳೇದು ಮಾಡಿದಾರಾ ನಿಮಗೆ? ಆ ಏರಿಯಾದಲ್ಲಿ ಮಾಡ್ತಾ ಇದ್ದಾರೆ. PC ಮೋಹನ್ ಅವರು ಚೆನ್ನಾಗಿ ಮಾಡ್ತಿದ್ದಾರೆ. ನಿಮ್ಮ ಓಟ್ ಯಾರಿಗೆ? ನಮ್ಮ ಓಟ್ ಹಾಕಿದ್ರೆ BJPಗೆ ಹಾಕ್ಬೋದು. ಏನಕ್ಕೆ ಯಾಕೆ ಹೇಳಕ್ಕಾಗಲ್ಲ ಬಿಡಿ. ಇವಾಗ ಹೋಗಿ ಇಷ್ಟು ದಿವಸ BJP ಇದೆ ಅಲ್ವಾ, ಇಷ್ಟು ದಿವಸ ಸರ್ಕಾರ, BJP ಸರ್ಕಾರ, ಅದ್ರ ಕಡೆಯಿಂದ ನಿಮಗೇನಾದ್ರು ಒಳ್ಳೇದಾಗಿದೆಯಾ? ನಮ್ಗೇನಿಲ್ಲ, ನಾವು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ನಮ್ಗೇನು ₹1 ಅದರಿಂದ ಲಾಭ ಇಲ್ಲ. ಕಾಂಗ್ರೆಸ್ಸಿಂದ ಸೌಕಾರರು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ ನಾವು. ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಅದರಿಂದ ನಮ್ಗೇನು ಯೂಸ್ ಇಲ್ಲ. ಅಲ್ಲ ಅಣ್ಣ, ಪ್ರಧಾನಿ ಇವಾಗ ನಮ್ಮ ಇಂಡಿಯಾಕ್ಕೆ ಪ್ರಧಾನಿ ಆಗ್ಬೇಕಲ್ವಾ? ಯಾರು ದೇಶಕ್ಕೆ, ನಮ್ಮ ದೇಶಕ್ಕೆ ಪ್ರಧಾನಿ ಆಗಲಿ ಬಿಡಿ, ಪುಟಣ ಇವನೇ ಆಗಲಿ ಬಿಡಿ. ಯಾರು? ಮೋದಿನೇ ಆಗಲಿ ಬಿಡಿ. ಯಾಕೆ ಮೋದಿ? ಜನಕ್ಕೆ ಒಳ್ಳೇದು ಮಾಡ್ತಾ ಇದ್ರೆ ಆಗ್ಲಿ ಬಿಡಿ ಅಷ್ಟೇ. ಹಾಗಾದ್ರೆ ರಾಹುಲ್ ಗಾಂಧಿ ಮಾಡಲ್ವಾ? ಅವಳು ಮಾಡಿದ್ರೆ ಅವಳು ಆಗ್ಲಿ ಬಿಡಿ. ರಾಹುಲ್ ಗಾಂಧಿ ಅವಳಲ್ಲ ಅಣ್ಣ. ಓಕೆ ಫ್ರೆಂಡ್ಸ್, ಇವಾಗ ಇನ್ನೊಂದು ಲಾಸ್ಟ್ ಇದೊಂದು ಕ್ವಶನ್ನು. ಸರಿ, ಇವಾಗ ಕಾಂಗ್ರೆಸ್ ಅವರು ಇದು ಗ್ಯಾರಂಟಿಗಳು ಕೊಟ್ಟು ಇವಾಗ ಫ್ರೀ ಬಸ್ ಮಾಡಿದ್ದಾರೆ, ಮತ್ತೆ ಕರೆಂಟ್ ಫ್ರೀ ಕೊಡ್ತಾ ಇದ್ದಾರೆ. ಇದೆಲ್ಲ ಬರ್ತಿದ್ಯಾ ನಿಮ್ಗೆ? ನಮ್ಗೇನು ಬರ್ತಾ ಇದೆ, ಕರೆಂಟ್ ಬಿಲ್ ಫ್ರೀ ಬರ್ತಾ ಇದೆ, ಏನ್ ತೊಂದ್ರೆ ಇಲ್ಲ. ಮತ್ತೆ ಫ್ರೀ ಆಗಿ ಕೊಡ್ತಿದ್ದಾರೆ, ಅವ್ರಿಗೆ ಓಟ್ ಹಾಕ್ಬೋದು ತಾನೆ. ಅವ್ರು ಹೆಂಗಸ್ರು ಮಾಡ್ತಾರೆ, ನಮ್ಗೇನ್ ಮಾಡಿಲ್ವಲ್ಲ. ನಮ್ಗೇನ್ ಮಾಡಿ ನಾವು ಎಣ್ಣೆ ಕುಡಿದೇ ಇಲ್ವಲ್ಲ. ಇನ್ನೇನ್ ಮಾಡ್ಬೇಕು? ಅಲ್ಲ ಏನ್ ಗ್ಯಾಸ್ ಸ್ಕೂಲ್ ಮಕ್ಳಿಗೆ
ಏನು ಸಿಲಿಂಡರ್ ಅದೆಲ್ಲ ಕಡಿಮೆ ಮಾಡ್ಬೇಕಲ್ಲ. ಪೆಟ್ರೋಲ್ ರೇಟ್ ಕಡಿಮೆ ಮಾಡ್ಬೇಕು. ಪೆಟ್ರೋಲ್ ಮಾಡಲಿ ಬಿಡಿ. ಮತ್ತೆ ಹೇಳಿ ಮೋದಿಗೆ. ಮೋದಿಗೆ ಏನು ಹೇಳೋರು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.